ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನಾನು ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನು ಅಂದರೆ ನಾನು ಫಸ್ಟ್ ಕುಕಿಂಗ್ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ನಾನು ಕುಕ್ ಮಾಡ್ತಾಯಿಲ್ಲ, ನಾನು ಮಾಡಿಸ್ತಾ ಇದ್ದೀನಿ. ಅದು ಯಾರು ಅಂತ ಈಗ ತೋರಿಸ್ತೀನಿ. ಆ್ಯಂಡ್ ಶಿ ಈಸ್ ಆನ್ ದ ವೇ ಟು ಮೈ ಹೋಮ್. ಇನ್ನೊಂದು 5 minutes ಬರ್ತಾ ಇದ್ದಾಳೆ. ಆ್ಯಂಡ್ ಬಿಫೋರ್ ದ್ಯಾಟ್ ಸ್ವಲ್ಪ ಪ್ರಿಪ್ರೇಷನ್ ಮಾಡೋಕ್ಕೆ ಹೇಳಿದ್ಲು, ಸೊ ಮಾಡಿಟ್ಟಿದ್ದೀನಿ. ಸೊ ಗೋ ಬ್ಯಾಕ್ ಟು ಮ್ಯಾಗಿ. ಸೊ ನಮ್ಮ ಶೆಫ್ ಬಂದಿದ್ದಾರೆ ಆಲ್ರೆಡಿ. ಸೊ ಅವ್ರಿಗೆ ಕೇಳೋಣ ಏನು ಮಾಡ್ತಾ ಇದ್ದೀರಾ ಅಂತ. ಶೆಫ್, ಇವತ್ತು ಬಿರಿಯಾನಿ ಮಾಡ್ತಾ ಇದೀವಿ. ಸ್ವಲ್ಪ ಪ್ರಿಪ್ರೇಷನ್ ಅಂತ ಮುಂಚೆ ಒಂದು ಊರಿಗಾಗುವಷ್ಟು ಈರುಳ್ಳಿ ಚಾಪ್ ಮಾಡಕ್ಕೆ ಹೇಳಿದ್ದಾರೆ ಮೇಡಮ್ ಅವರು, ಶೆಫ್ ಅವರು. ಸೊ ಮಾಡಿಟ್ಟಿದ್ದೀನಿ, ಇನ್ನೂ ರೆಡಿ ಇದೆ. ಓಕೆ ಬಾಯ್. ಈಗ ಏನಾದ್ರು ಅವ್ರು ಬಿರಿಯಾನಿ ಮಾಡ್ಬಿಟ್ಟು ಹೊರಗಡೆ ಬಂದ್ರೆ ನಾವು ತಿಂದಿರೋ ಬಿರಿಯಾನಿ ಎಲ್ಲ ಜೀರ್ಣ ಆಗೋಗುತ್ತೆ, ಅಷ್ಟು ಕೆಲಸ ಇರುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫಸ್ಟ್ ಬ್ಲೆಂಡರ್ ಏನಾಗಿದೆ ಅಂದ್ರೆ ಯಾವ ಕೊಡಿಬೇಕಿತ್ತು, ಬಾಯ್ಲ್ ಕೋಳಿ ತರ್ಸ್ಕೊಂಡೆ, ನಾಟಿ ಕೋಳಿ ತರ್ಸ್ಬಿಟ್ಟವಳೆ. ನಾನು ಕೋಳಿ ಸೈಜ್ ನೋಡ್ಬಿಟ್ಟು ಕೋಳಿ ಸಣ್ಣ ಐತೇನೋ ಅನ್ಕೊಂಡೆ. ಸ್ಪೇರ್ಸ್ ಎಲ್ಲ ಎತ್ತಿಕ್ತಾ ಇದೀವಿ. ಲಿವರ್, ಗಿಜರ್ಡ್, ನೆಕ್. ತೇಜ್ ಕನ್ನಡದಲ್ಲಿ ಏನ್ ಹೇಳು? ಅರ್ಥ ಆಗ್ತಿಲ್ಲ ನನಗೆ. ಮ್ಯಾಗಿ ಒಟ್ಟಿಗೆ ಹೋಗೋದು. ಮ್ಯಾಗಿ ನಾನು ವಾಡೆ ಮನೇಲೆಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಲ್ಲ. ಇವಾಗ ಯಾಕೆ ಬ್ಲೆಡ್ ಇದೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲ, ನಾನು ವಾಶ್ ಮಾಡಿದ್ದೆ, ಬರೀ ನೀರ್ ಹಾಕಿಟ್ಟಿದ್ದೀನಿ. ಕೊಟ್ಟೆ ಡಿಟರ್ಜೆಂಟ್ ಹಾಕ್ಬಿಟ್ಟು ವಾಶ್ ಮಾಡ್ತಾಳೆ ಕೋಳಿನ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳ. ಡಿಟರ್ಜೆಂಟ್ ಹಾಕ್ಬಿಟ್ಟು ವಾಶ್ ಮಾಡ್ತಾಳೆ ಕೋಳಿನ. ಇವಾಗ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಆನಿಯನ್, ಚಿಲ್ಲಿ, ಎಲೈಚಿ, ಸಿನ್ನಮನ್ ಅಂಡ್ ವಾಟರ್, ಪೆಪ್ಪರ್. ಇಷ್ಟೊಂದು ಯಾಕೆ ಆಗ್ತವೆ? ಬರೀ ಇಂಥದೆಯಾ? ಅಕ್ಕಿ ಏನಂತಾರೆ ಇದನ್ನ ಕನ್ನಡದಲ್ಲಿ? ಇದು ಚಕ್ಕೆ. ಚಕ್ಕೆ. ಚಕ್ಕೆ, ಸ್ವಲ್ಪ ಲವಂಗ, ಇಷ್ಟು ಕಾಳು ಮೆಣಸು ಅಷ್ಟೇ. ಇವಾಗ ಆನಿಯನ್ ಬೇಕು. ಆನಿಯನ್ ಅಂದ್ರೆ ಏನಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಬೇಕು. ಇದ್ರದ್ದು ಉದ್ದ ಇದೆ, ಇದ್ರದ್ದು ಉದ್ದ ಇದೆ. ಅದು ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡ ಕಲ ಅಂದ್ಕೊಂಡೆ. ಇದು ಕ್ಯೂಟ್ ಅಲ್ಲ? ಏನು ಕುಕ್ಕರಲ್ಲಿ ಎಣ್ಣೆ ತುಪ್ಪ ಹಾಕಿದೀವಿ. ಎಣ್ಣೆ ಮತ್ತೆ ತುಪ್ಪ. ಎಣ್ಣೆ ಒಂದು 4 ಸ್ಪೂನ್, ತುಪ್ಪ 1 ಸ್ಪೂನ್.